ಅಮೇಝಿಂಗ್ ಇದು. ಸ್ಟ್ರೈಟ್ನರ್ ತರಿಸಿದ್ದೀನಿ. ನೀವು ಚೆನ್ನಾಗಿ ಹೊರಗೆ ಅನಿಸ್ಬೋದು, ಏನು ಇದರಲ್ಲಿ ಏನಿದೆ ಅಂತ ಬರೀ ಉಳಿತಾಡ ಅಂತ ಹೇಳಿ ಎಕ್ಸೈಟ್ ಆಗೋಕ್ಕೆ. ಹೌದು, ನಮಗೆ ಎಕ್ಸೈಟ್ಮೆಂಟೇ. ಯಾಕಂದರೆ ನಾನು ಇನ್ನೂವರೆಗೂ ನನ್ನ ಕೂದಲದ ಮೇಲೆ ಏನು ಪ್ರಯೋಗಗಳಂತ ಮಾಡಿಲ್ಲ. ನಾನು ಸ್ಟ್ರೈಟ್ನಿಂಗ್ ಆಗಿರಲಿ, ಹೇರ್ ಕಟ್ ಒಂದೇ ಸಲ ಮಾಡಿಸಿರೋದು. ಇಂಥವೆಲ್ಲ ಮಾಡಿಸಿಲ್ಲ ನಾನು, ಯಾಕಂದರೆ ನನಗೆ ಭಯ ಬರುತ್ತೆ. ಆ್ಯಂಡ್ ಇವತ್ತು ನನ್ನ ಕೂದಲದ ಮೇಲೆ ನನಗೆ ತುಂಬ ಪ್ರೀತಿ. ಹೇರ್ ಕಟ್ ಮಾಡಿಸಿಲ್ಲ ಅಂದರೆ ಹೆಂಗೆ ಮಾಡಿಸಿ ಅಂತ ಹೆಂಗಿರ್ತೀರ ನೀವು ಅಂತ ಅನ್ಬೋದು. ಮಾಡಿಸಿದ್ದೀನಿ, ಬಟ್ ಮೊದಲೇ ಮಾಡಿಸಿದ್ದೀನಿ. ಪಾರ್ಲರ್ಗೆಲ್ಲ ಹೋಗಿಲ್ಲ, ಒಂದೇ ಸತಿ ಪಾರ್ಲರ್ ಹೋಗಿದ್ದು, ಅದಕ್ಕೆ ಸಿಕ್ಕಾಪಟ್ಟೆ ಉಗಿಸ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ರಿಗ್ರೆಟ್ ಕೂಡ ಆಗಿದ್ದೀನಿ. ಯಾಕಂದರೆ ಅದು ನನ್ನ ಅಸಂಪ್ಷನೋ ಏನೋ ಗೊತ್ತಿಲ್ಲ ನನಗೆ ಪಾರ್ಲರಿಗೆ ಹೋಗಿ ಬಂದಿಂದ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಿದೆ. ಹಾಗಾಗಿ 2 ವರ್ಷದ ಹಿಂದೆ ಹೋಗಿದ್ದು ಪಾರ್ಲರ್ಗೆ, ಅದೇ ಲಾಸ್ಟ್ ಮತ್ತೆ ಹೋಗಿಲ್ಲ. ನಾನು ಹೇರ್ ಕಟ್ ಮಾಡ್ಕೊಂಡ್ರು ಮನೇಲೆ ಅಮ್ಮ ಮಾಡ್ತಾರೆ, ಇಲ್ಲ ಅಕ್ಕ ಯಾರಾದರೂ ಮಾಡ್ತಾರೆ, ಸೊ ಮಾಡ್ಕೋತೀನಿ. ಸೊ ಈಗ ಫಸ್ಟ್ ಟೈಮ್ ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೊತಾ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೋ. ಎಲ್ಲ ಹುಡುಗರಿಗೆ ಅಂತೆಲ್ಲ ಸಣ್ಣ ಸಣ್ಣ ವಿಷಯಗಳು ಇಷ್ಟು ಖುಷಿ ಪಡ್ತಲ್ಲ, ಇಷ್ಟು ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಪಡಬೇಕು ಕಣ್ರಿ ನನಗೆ ಅನಿಸುತ್ತೆ. ಯಾಕಂದರೆ ಇಲ್ಲಾಂದರೆ ಜೀವನ ಬೋರ್ ಆಗಿಬಿಡುತ್ತೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ದೊಡ್ಡ ಗಿಫ್ಟ್ ಬರಬೇಕು, ದೊಡ್ಡದಾಗಿ ಇರಬೇಕು, ಏನೇ ಕೊಟ್ಟರು ಅಂತ. ಬಟ್ ನನಗೆ ಹಂಗೆ ಅನ್ಸಲ್ಲ. ಏನೇ ಆಗಿರಲಿ ಚಿಕ್ಕ ಚಿಕ್ಕದಿದ್ರೇ ಖುಷಿ ಕಣ್ರಿ. ಅದರಲ್ಲಿ ಏನೋ ಖುಷಿ ಇರುತ್ತೆ. ದೊಡ್ಡ ಗಿಫ್ಟ್ ನನಗೆ ಖುಷಿ ಆಗಲ್ಲ ಅಥವಾ ಖುಷಿ ಆಗಲ್ಲ, ಖುಷಿ ಪಡಲ್ಲ ಅಂತ ಅಲ್ಲ. ಖುಷಿನೇ ಬೇರೆ, ಈ ಖುಷಿನೇ ಬೇರೆ. ಇದು ಒಂದು ರೀತಿ ಹೆಂಗಂದರೆ ಒಂಥರ ಸಣ್ಣ ಹುಡುಗರು ಇದ್ದಾಗ ಹೆಂಗೆ ಆಡ್ತಿರ್ತೀವಲ್ಲ ಆ ಥರದ್ದು. ಸೊ ನೋಡೋಣ. ಜೈ ಶ್ರೀ ಕೃಷ್ಣ, ದೇವರೇ ಕಾಪಾಡ್ಬಿಡಪ್ಪ. ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಇದು ನಮ್ಮ ಇಲ್ಲಿ ಮದ್ವೆಗೆ ಅಂತಲೇ ತರಿಸಿದ್ದು. ಅಂದರೆ ಸೀರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ ಹಾಗೆ ಅಂತ ಯೂಸ್ ಮಾಡ್ಕೊಂಡು ಇಟ್ಸ್ ಗುಡ್. ಭಯ ಬರ್ತಿದೆ ನನಗೆ, ಏನಾಗ ಆಗಿದ್ರೆ ಏನು ಗೊತ್ತಿಲ್ಲ. ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಇದು ನಂಗೆ ಅರೌಂಡ್ 130 ರೂಪೀಸ್ಗೇನೋ ಸಿಕ್ತು. ಚೆನ್ನಾಗಿದೆ. ಅಂದರೆ ಹಿಂಗೆ ಸೀರೆ ಸ್ಟ್ರೈಟ್ನಿಂಗಿಗೆ ಅಷ್ಟೇ ಓಕೆ, ಕೂದಲೆಲ್ಲ ಆಗಲ್ಲ ಅನ್ಕೊತೀನಿ. ಈಗ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸೀರೆ ಸ್ಟ್ರೈಟ್ನಿಂಗಿಗೆ ನಿಜವಾಗ್ಲೂ ಚೆನ್ನಾಗಿದೆ. ಅಂದರೆ ಮನೆಯಲ್ಲೇ ಸಣ್ಣ ಪುಟ್ಟ ಇವೆಂಟಿಗೆ ಮಾಡ್ಕೊತಿರ್ತೀವಲ್ವಾ, ಹಿಂಗೆ ಮದುವೆಗೆ, ಹಿಂಗೆ ಸತ್ಯನಾರಾಯಣ ಪೂಜೆಗೆ, ಹಿಂಗೆ ಒಟ್ಟು ಏನಾದರೂ ದೀಪಾವಳಿ ಸೀರೆ ಉಟ್ಕೊಂಡ್ವಿ ಅವಾಗ. ಸೊ ಈ ಥರ ಮಾಡ್ಕೊಂಡಾಗೆಲ್ಲ ಓಕೆ. ಮದುವೆಗೆ ಹಾಕೊಂಡಿರ್ತಲ್ಲ ಸೀರೆ ಮಾಡ್ಕೊಂಡಿದ್ದೆ, ಅಕ್ಕನೂ ಮಾಡ್ಕೊಂಡಿದ್ಲು, ಚೆನ್ನಾಗಿ ಬಂದಿದೆ. ಇವಂದೇ ನಾನು ಫಸ್ಟ್ ಆಫ್ ಆಲ್ ನೀಟಾಗಿ ಉಡಿಸ್ತಾಳೆ ಸೀರೆನ. ಸ್ಟ್ರೈಟ್ನಿಂಗಿನ ಅವಶ್ಯಕತೆ ಇಲ್ಲ, ಬಟ್ ಅಂದ್ರೂ ನೀಟಾಗಿ ಕೂಡಲಿ ಅಂತ ಕೂತಿತ್ತು ಅಂದ್ರೂ ತೊಗೊಂಡಿದ್ದೀವಲ್ವಾ ನೋಡೋಣ ಅಂತ. ಬಟ್ ಇಟ್ಸ್ ಚೆನ್ನಾಗಿದೆ, ಬರ್ತಿತ್ತು. ಈಗ ಒಂದಿಷ್ಟು ಸೀರೆಗಳಿದೆ ನೋಡಿ, ಪೇಪರ್ ಸೀರೆ, ಟಿಶ್ಯೂ ಸಿಲ್ಕ್ಸು, ಈ ಥರ ಸೀರೆಗೆಲ್ಲ ಇದನ್ನ ಟ್ರೈ ಮಾಡ್ಬೋದು. ಯಾಕಂದರೆ ಅದಕ್ಕೆ ಎಷ್ಟೇ ನೀಟ್ ಕುಲಿಸಿದ್ರು ನೀವು ನಿರ್ಗೆಗೆ ನೀವು ತಿಕ್ಕಲೇಬೇಕು, ಯಾಕಂದರೆ ಅದು ಹುಡ್ರನ್ನ ನಿಂತು ಬಿಡ್ತಿಲ್ಲ ಅಂದರೆ. ಸೊ ಅಂಥವ್ಕೆ ಇದನ್ನೆಲ್ಲ ಟ್ರೈ ಮಾಡಿದರೆ ಚಲೋ ಇರುತ್ತೆ. ಹೆಂಗೆ ಆನ್ ಮಾಡ್ಬೇಕು ನಂಗೆ ಏನೂ ಗೊತ್ತಿಲ್ಲ. ಶಾಕಿಗೆ ಕೊಡಿದ್ರೆ ಭಾಳ ಬೇಡ, ಸುಟ್ಕಿಟ್ಟು ಹೋಗ್ಬಿಟ್ಟು ಟ್ರೈ ಮಾಡಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓ ಮೈ ಗಾಡ್, ಸ್ಟ್ರೈಟ್ ಆಯಿತು ನೋಡಿ, ಸಖತ್ತಾಗಿದೆ ಸ್ಟ್ರೈಟ್. ಅವ್ರಿಗೆ ಗೊತ್ತಿಲ್ಲ ನಾನು ಸ್ಟ್ರೈಟ್ ಹೇರ್ಸಲ್ಲಿ ಹಿಂಗೆ ಕಾಣಿಸ್ತೀನಿ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಕರ್ಲಿ ಹೇರು ಟ್ರೈ ಮಾಡ್ಬೋದೇನೋ. ಅಲ್ಲಪ್ಪ ಸುಟ್ಟೋದ್ರೆ ನೋಡಿ, ಸ್ಟ್ರೈಟ್ ಆಗಿದೆ ಅಲ್ವಾ? ಹೆಂಗೆ ಕಾಣ್ತಿದ್ದೀನಿ ಸ್ಟ್ರೈಟ್ ಹೇರ್ಸಲ್ಲಿ? ಕರ್ಲಿ ಹೇರ್ಸ್ ನೋಡ್ತೀರಾ ಇಷ್ಟು ದಿನ? ನಾನು ಕರ್ಲಿ ಹೇರ್ ಸೂಟ್ ಆಗುತ್ತೆ, ಸ್ಟ್ರೈಟ್ ಹೇರ್ ಸೂಟ್ ಆಗುತ್ತೆ. ಕರ್ಲಿ ಹೇರ್ ಹಿಂಗಿದೆ, ಸ್ಟ್ರೈಟ್ ಹೇರಲ್ಲಿ ಹಿಂಗಿದೆ. ಯಾರು ಸೂಟ್ ಆಗುತ್ತೆ ಕಮೆಂಟ್ ಮಾಡಿ. ಸ್ಟ್ರೈಟ್ ಹೇರ್ ಅನ್ನೋರೆಲ್ಲ 1 ಅಂತ ಕಮೆಂಟ್ ಮಾಡಿ, ಕರ್ಲಿ ಹೇರ್ ಅನ್ನೋರೆಲ್ಲ 2 ಅಂತ ಕಮೆಂಟ್ ಮಾಡಿ. ನೋಡೋಣ ಯಾವ್ದು ಬರುತ್ತೆ ಜಾಸ್ತಿ ಅಂತ. ಸೊ ಈ ಕಡೆ ಸ್ವಲ್ಪ ಟ್ರೈ ಮಾಡೋಣ ಸುಮ್ಮನೆ. ವಾವ್, ನನ್ನ ಕನಸಾಗಿತ್ತು ಇದು, ನಾನು ಹಿಂಗೆ ಕಾಣ್ಬೋದು ಅಂತ. ಇಷ್ಟೇ ಮಾಡ್ಕೊಂಡಿದ್ದೀನಿ, ನಾನು ಇಷ್ಟ ಆಗ್ತಿದ್ದೀನಿ. ಬಟ್ ಈ ಸ್ಟ್ರೈಟ್ನರ್ ನಾನು ಪೂರ್ತಿ ಮಾಡ್ಕೋಬೇಕಂದ್ರೆ ಮುಗ್ದೋಯ್ತು. ಬಟ್ ಮಾಡ್ಕೋಬೋದು, ಒಂದಿನ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ, 10 on 10. ಕೂದಲು ಸ್ಟ್ರೈಟ್ ಆಗುತ್ತೆ, ಬಟ್ ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಇಲ್ಲೊಂದು ಬಟನ್ ಕೊಟ್ಟೋನೆ, ಆನ್ ಮಾಡಬೇಕು ಅಲ್ಲಿಗೆ. ಈ ಕಡೆ ಒಂದು ಸ್ವಲ್ಪ ಮಾಡಿದ್ನಲ್ಲ ಸ್ಟ್ರೈಟ್. ನಾನು ತುಂಬ ಲಾಂಗ್ ಇದೆಯಲ್ಲ ಹೇರ್ಸು, ಸೊ ತುಂಬ ಟೈಮ್ ಹಿಡಿಯುತ್ತೆ. ಶಾರ್ಟ್ ಇದ್ರೆ ಬೆಸ್ಟ್. ಇಲ್ಲ ಆರಾಮ್ ಕೂದಲ ಸ್ಟ್ರೈಟ್ ಮಾಡ್ಕೋಬೋದು. ಏನಂತಾರೆ, ಸೀರೆನೂ ಸ್ಟ್ರೈಟ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗುತ್ತೆ, 1-2 ಸೆಕೆಂಡ್ ಬಿಟ್ಟರೆ ಸಾಕು, ಸರ 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 ಆಗುತ್ತೆ. ಚೆನ್ನಾಗಿ ಕಾಣಿಸುತ್ತೆ ನಮಗೆ ಸ್ಟ್ರೈಟ್ ಹೇರ್. ನಾನೆಲ್ಲ ಪೂರ್ತಿ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಭಯ ಆಗ್ಬಿಟ್ಟಿತ್ತು ಗೊತ್ತಾ, ನಾನು ಎಲ್ಲಿ ಕೂದಲು ಸುಕ್ಕೊಂಡ್ಬಿಡ್ತೀನೋ ಅಂತ. ಇವತ್ತೆಷ್ಟು ದೇವ್ರನ್ನ ಬೆಳ್ಕೊಂಡಿದ್ದೀನಿ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಾಗೆ. ಅಬ್ಬಾ ದೇವ್ರಿಗೆ ಕಾಪಾಡ್ಬಿಡಪ್ಪ ತಂದೆ. ಜಸ್ಟ್ ಫಾರ್ 130 ರೂಪೀಸ್ಗೆ ಸ್ಟ್ರೈಟ್ನರು. ಅದು ಇಷ್ಟು ಚೆನ್ನಾಗಿ ಕ್ವಾಲಿಟಿ ಇರೋದು. ನಿಂಗೆ ಬೇಕಾದರೆ ಕೇಳಿ ಕಳಿಸ್ತೀನಿ. ಇದರಲ್ಲಿ ಪಿಂಕ್ ಕಲರ್ ಯಾವ್ಯಾವ ಕಲರ್ ಇತ್ತು, ನಾನು ಬ್ಲೂ ತರಿಸಿದೆ. ಆ್ಯಂಡ್ ಇನ್ನೂ ಒಂದು ಲಾಸ್ಟ್ ನೆಕ್ವೇರ್ ಇದೆ, ಮದುವೆಗೆ ಅಂತ ತರಿಸಿತ್ತು ಇದು ಕೂಡ. ಇದು ಯಾವ ಇವೆಲ್ಲ ಹಾಕೋಬೇಕಂತ ಗೊತ್ತಾಗ್ತಿಲ್ಲ. ಕೂದಲು ಸ್ಟ್ರೈಟ್ ಆಗಿರೋ ಖುಷಿ ಇಲ್ಲ, ಬಟ್ ಬಿಡ್ತೀನಿ. ಉಲ್ಟಾ ಹಾಕೊಂಬಿಟ್ನಾ? ಬರೀ ಡೌಗಳು ನಿಂದು ನೋಡಿ
ಚೆಂದ ಕಾಣಿಸ್ತಿದ್ದೀನಲ್ಲ, ಸೀರೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು, ಒಂದೊಂದು ಬೀಟ್ನ ನೋಡ್ಬೋದು. ಇದು ಇಯರಿಂಗ್ಸ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇದು ರೇಟ್ ನನಗೆ ನಿಜವಾಗ್ಲೂ ನೆನಪಿಲ್ಲ, ನೋಡಿ ನಿಮಗೆ ಕಳಿಸ್ತೀನಿ. ಲಾಸ್ಟ್ ಅಂತ ಹೇಳಿದೆ, ಬಟ್ ಸಾರಿ, ಇನ್ನೂ ಒಂದಿದೆ ಎಲ್ಲ 500 ಅಂಡರ್ ಇರೋದು. 500 ಏನು, ಯಾವುದು ಕೂಡ ನಿಮಗೆ 300 ಕೂಡ ಗೊತ್ತಿಲ್ಲ ಅನ್ಸುತ್ತೆ ನಾನು ತೋರಿಸಿದ್ರಲ್ಲಿ. ಇದು ತುಂಬ ಹೆಲ್ಪ್ ಆಗಿದೆ ಗೊತ್ತಾ ನನಗೆ. ಏನಿದು? ಅದೇ ಲೈಟು. ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು ನನಗೆ. ಯಾವ್ಯಾವ ಟೈಮಲ್ಲಿ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ ಕೇಳಿ. ಹಿಂಗೆ ವೀಡಿಯೋ ಶೂಟ್ ಮಾಡೋದಕ್ಕೆ ಹೆಲ್ಪ್ ಆಯಿತು ನನಗೆ. ತರಿಸಿ 1 ಮಂತ್ ಅಲ್ಲ, ಸಾರಿ 1 ಮಂತ್ ಅಲ್ಲ, 1 ಇಯರ್ ಆಯಿತು. 1 ಇಯರ್ ಮೇಲೆ ಆಯಿತು ಇದನ್ನು ತರಿಸಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಮೀಶೋ ಇಂದಲೇ ತರಿಸಿರೋದು ನಾನು ಅದನ್ನು. ಅದಕ್ಕೆ ನಾವು ಸನ್ಸೆಟ್ LED ಲ್ಯಾಂಪ್ ಅಂತ ಇದೆ. ಈ 150 ಅಲ್ಲ 250 ರುಪೀಸಲ್ಲೇ ತರಿಸಿದೆ ನಾನು ಇದನ್ನು. ತುಂಬ ಚೆನ್ನಾಗಿದೆ. ಇದರಲ್ಲಿ ಮಲ್ಟಿ ಕಲರ್ಸ್ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಇದೆ ಅದರ ಏನಂದರೆ इतने तेजस्वी लोग हैं हमारे पास. ರಿಮೋಟ್. ಒಮ್ಮೆ ಮೈಕ್ ಸ್ಟಕ್ ಆಗಿಬಿಡುತ್ತೆ. ರಿಮೋಟ್, ಫ್ಲ್ಯಾಶ್, ಫೇಡ್, ಸ್ಮೂತ್, ಈ ಥರ ಮೋಡ್ಸ್ ಇದ್ದಾವೆ. ನಾವೀಗ ಫ್ಲ್ಯಾಶ್ ಇಡೋಣ. ಫೇಡ್ ರೆಡ್ ಆಯಿತು. ಈಗ ಆರೆಂಜ್, ಗ್ರೀನ್, ಬ್ಲೂ, ಈ ಥರ ಸ್ಲೋ ಆಗಿ ಕಲರ್ಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ಮೂತ್. ಸ್ಮೂತ್ ಅಂದರೆ ಚೇಂಜ್ ಆಗಿದೆ ಗೊತ್ತಾಗಲ್ಲ, ಆ ಥರ ಗೊತ್ತಾಗ್ತಿದೆ. ಸ್ವಲ್ಪ ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗೋಷ್ಟೊತ್ತಿಗೆ ಮತ್ತೆ ಕಲರ್ ಬರುತ್ತೆ. ಸೊ ಈ ಥರ ಕಲರ್ಸ್ ಇದೆ. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇದ್ದಾವೆ. ಎಲ್ಲೋ, ಆರೆಂಜ್, ರೆಡ್, ಬ್ಲೂ, ಗ್ರೀನ್, ಪರ್ಪಲ್, ಪಿಂಕ್, ವೈಟ್. ಆ್ಯಂಡ್ ನೀವು ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ನಿಮಗೆ ಇದರ ಲೈಟ್ ತೋರಿಸ್ತೀನಿ ಒಂದು ನಿಮಿಷ ಹೆಂಗಿದೆ ಅಂತ. ಯಾವುದಾದ್ರು ಕಲರ್ ಇಡೋಣ. ವೈಟ್ ಇಡೋಣ. ವೈಟ್ ಆಪ್ರೇಟ್ ಆಗೋ ಯಪ್ಪ. ವೈಟ್ ಇಟ್ಟಿದ್ದೀವಿ ಈಗ. ಸೊ ನೋಡಿ ಮಾಡಿದ್ರೆ ಇಷ್ಟೇ ಲೆಂತ್ ಇದ್ರು, ಜಾಸ್ತಿ ಮಾಡ್ಕೊಳಕ್ಕೆ ಬರಲ್ಲ. ಆ್ಯಂಡ್ ಈಗ ನೀವು ಇದನ್ನು ಚಾರ್ಜಬಲ್ ಇಲ್ಲ, ಪ್ಲಗ್ ಮಾಡಿ ಡೈರೆಕ್ಟಾಗಿ ಹಚ್ಕೋಬೇಕು. ಆದರೆ ಇದನ್ನು ರೊಟೇಟ್ ಮಾಡ್ಕೋಬೋದು. ಹಿಂಗೆ ಬೇಕಂದ್ರೆ ಹಿಂಗೆ ಇಟ್ಕೋಬೋದು. ಇಲ್ಲ ಇಷ್ಟೇ ಬೇಕಪ್ಪ ನನಗೆ ಇಷ್ಟೇ ಇಟ್ಕೋಬೋದು. ನೆಟ್ ಕೊಟ್ಟಿದ್ದಾರೆ ನಮಗೆ ಅಕಾರ್ಡಿಂಗ್ ಟು ನಮ್ಗೆ ಯಾವುದೋ ಕಡೆ ಬೇಕು. ಈ ಕಡೆ ಬೇಕು ಅಂದರೆ ಸ್ವಲ್ಪ ಟೈಟ್ ಮಾಡ್ಕೋಬೋದು. ಸೊ ಅದು ಹಳ್ಳಾಡಲ್ಲ, ಹಿಂಗೆ ಇರುತ್ತೆ. ಆ್ಯಂಡ್ ಇವನ್ ಮತ್ತೆ ಲೂಸ್ ಮಾಡ್ಕೋಬೇಕು, ಮತ್ತೆ ನಮಗೆ ಬೇಕಂಗೆ ಇಟ್ಕೋಬೇಕು, ಮತ್ತೆ ಟೈಟ್ ಮಾಡ್ಕೋಬೇಕು. ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದು ನೋಡ್ಬೋದು ನನ್ನ ವೀಡಿಯೋ ಕ್ವಾಲಿಟಿ ಎಷ್ಟು ಡಿಫ್ರೆಂಟ್ ಇದೆ ಅಂತ. ಈಗ ನೋಡಿ, ಈಗ ಎಷ್ಟು ಡಿಫ್ರೆಂಟ್ ಇದೆ. ಆ್ಯಂಡ್ ಈಗ ನಾನು ಅಷ್ಟೇನು ರೆಡಿ ನಾನು ರೆಡಿನೇ ಆಗಿಲ್ಲ. ಮುಖ ತೊಗೊಂಡು ಇನ್ ಸೆನ್ಸ್ ಸ್ನಾನ ಮಾಡ್ಕೊಂಡೋಳೆ ಬಂದು ಜಸ್ಟ್ ಒಂದು ಸನ್ಸ್ಕ್ರೀನ್ ಹಚ್ಕೊಂಡು ಜಸ್ಟ್ ಬಿಂದಿ ಹಚ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ರೆಡಿ ಆಗೋಕ್ಕೆ. ಸೊ ಐ ಆಮ್ ನ್ಯಾಚುರಲಿ ಗುಡ್, ಐ ನೋ ಇಟ್. ಸೊ ಇದನ್ನು ನೀವು ಕಂಟೆಂಟ್ ಕ್ರಿಯೇಟರ್ಸ್ ವೀಡಿಯೋ ಮಾಡೋರು ಅಷ್ಟೇ ಅಲ್ಲ, ಯಾರ್ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಹೇಳ್ತೀನಿ ಕೇಳಿ. ಮನೆಯಲ್ಲಿರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ಫೋಟೋಸ್ ಎಲ್ಲ ಡಲ್ ಬರುತ್ತೆ, ಆಬ್ವಿಯಸ್ಲಿ ಬರುತ್ತೆ. ಅದರಲ್ಲೂ ಮನೇಲಿ ಫಂಕ್ಷನ್ ಮಾಡ್ತಿದ್ರೆ, ಈಗ ಬರ್ಡೇ ಫಂಕ್ಷನ್ಸ್ ಆಗಿರಲಿ, ಆ್ಯನಿವರ್ಸರಿ ಫಂಕ್ಷನ್ಸ್ ಆಗಿರಲಿ, ಏನೋ ಒಂದು ಫಂಕ್ಷನ್ಸ್ ಆಗಿರಲಿ, ತುಂಬ ಡಲ್ ಬರುತ್ತೆ. ಇದನ್ನು ನಾನು ಮದುವೆ ಟೈಮಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ ಫೋಟೋ ಸೆಕ್ಷನ್ಗೋಸ್ಕರ. ನಮ್ಮ ಅಕ್ಕನ ದೀಪದಾರ್ತಿ ಫಂಕ್ಷನ್ ಮಾಡಿದಾಗ ಫೋಟೋಸ್ ತೆಗೆದಿದ್ದೀವಿ. ಸೈಕ್ ಬಂದಿದೆ. ಇದ್ದೇ ಲೈಟ್ ಇಟ್ಟು ತೆಗೆದಿರೋದು. ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಆ ಫೋಟೋಸ್ನ. ಸಖತ್ತಾಗಿ ಬಂದಿದೆ. ಯಾವ ಕ್ಯಾಮ್ರಾಮೇನೂ ಬಂದಿದ್ದಿಲ್ಲ ರೀ. ನಮ್ಮ ಹತ್ರ ಐಫೋನೇ ಇಲ್ಲ ನಮ್ಮ ಹತ್ರ. ನಾರ್ಮಲ್ ಕ್ಯಾಮ್ರಾದಲ್ಲೇ ತೆಗ್ದಿದ್ದೀವಿ. ಇದೇ ಬೆಳಕಿಟ್ಟು, ಇದೇ ಲೈಟ್ ಇಟ್ಟು ತೆಗೆದಿರೋದು. ಸಖತ್ತಾಗಿ ಬಂದಿದೆ ಫೋಟೋಸ್ ಮಾತ್ರ. ಎಲ್ಲರೂ ಕೇಳಿದ್ದಾರೆ ಏನು ಕ್ಯಾಮ್ರಾ ತೋರಿಸಿದ್ರಾ, ಇಲ್ಲ ಐಫೋನಲ್ಲಿ ಹೊಡೆದಿದ್ದೀರಾ ಅಂತ. ಏನೂ ಇಲ್ಲ, ದೀಪದಾರ್ತಿ ಫೋಟೋಸ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಸಖತ್ತಾಗಿ ಬಂದಿದ್ದಾವೆ ಫೋಟೋಸು ಬಿಕಾಸ್ ಆಫ್ ದಿಸ್ ಲೈಟ್. ಆ್ಯಂಡ್ ಇವನ್ ಶೀ ಈಸ್ ಲುಕಿಂಗ್ ಗುಡ್ ಆ್ಯಂಡ್ ಎವ್ರಿಥಿಂಗ್ ಮ್ಯಾಟರ್ಸ್ ರೈಟ್. ಸೊ ಪ್ಲೀಸ್ ಇಷ್ಟು ನನಗೇನೇನು ಎಲ್ಲ ಪ್ರಾಡಕ್ಟ್ಸಿನ ರೇಟ್ ಅಮೌಂಟ್ ಎಲ್ಲ ನೋಡಿ ಎಲ್ಲದನ್ನು ನಿಮಗೋಸ್ಕರ ಮತ್ತೆ ಹುಡುಕಿ ತಂದು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗಿದೆ ಅದೆಲ್ಲದನ್ನು ಕಮೆಂಟ್ ಹಾಕಿ. ನಾನು ನಿಮಗೆ ಅದ್ರದ್ದು ಲಿಂಕ್ ಕಳಿಸ್ತೀನಂತೆ. ಇನ್ನೂ ತುಂಬ ಐಟಮ್ಸ್ನ ನಾನು ತರಿಸಿದ್ದೀನಿ. ಆದಷ್ಟು ಬೇಗ ಅದನ್ನು ಕೂಡ ನಾನು ನಿಮಗೆಲ್ಲ ಒಂದು ಪಾರ್ಟ್ 2 ಥರ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಡಿಲೇ ಆಯಿತು. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ ಅಪ್ಪ. ಯಾಕೆ ಹೀಗೆ ಮಾಡ್ತಿದ್ದೀರಾ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗೆ ಬ್ಲೇಮ್ ಮಾಡೋದಕ್ಕಿಂತ ನಾನೇ ಬ್ಲೇಮ್ ಮಾಡ್ಕೊತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಿಕಾಸ್ ಐ ಆಮ್ ನಾಟ್ ಸೊ ಎಂಗೇಜಿಂಗ್ ಆ ಥರ. ಅಂದರೆ ಲೈಕ್ ನಾನು ಕಂಟಿನ್ಯೂಸ್ ಇದ್ದಿದ್ರೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಹತ್ರ ಇರುತ್ತೆ. ಹಂಗೆ ನೋಡಿದ್ರೆ ನೀವು ಇವಾಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ. ಸೊ ನಾನು ನಿಮ್ಮ ಪುಟ್ಟ ನಿಧಿಮ. ನನಗೆ ನಿಮ್ಮ ಸಪೋರ್ಟ್ ಬೇಕು. ಮಾಡ್ತೀರಲ್ಲ, ಮಾಡಲೇಬೇಕು. ಸೊ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಲೈಕ್, ಕಮೆಂಟ್ ಆ್ಯಂಡ್ ಇವೊಂದು ನಿಮ್ಮ ಫ್ರೆಂಡ್ಸ್ ಈ ಪ್ರಾಡಕ್ಟ್ಸ್ನ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಆಗ್ಬೋದು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಅವರು ನೋಡಲಿ, ಅವರು ತೊಗೊಳ್ಲಿ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ನಿಮ್ಗೆ ಇಷ್ಟ ಆಗೋರು ಯಾರಾದರೂ ಆಗಿರಲಿ ಕಳಿಸಿ, ನೋಡಲಿ ಅವರು ಬೈ ಮಾಡಲಿ ಅಂತ ನಾನು ಇಷ್ಟ ಹೇಳ್ತೀನಿ. ಸೊ ಇದಿಷ್ಟು ಥಿಂಗ್ಸ್. ಆ್ಯಂಡ್ ಇವನ್ ನಾನು ಒಂದು ಥಿಂಗ್ ಹೇಳಬೇಕು. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಬೇಕು ಅಂತ ಇದ್ದರೆ ನನಗೆ ಶೇರ್ ಮಾಡಿ. ನಾನು ಅದನ್ನು ಶೇರ್ ಮಾಡಿ ಅಂದರೆ ಅದನ್ನು ತರಿಸಿ ನಾನು ಹಾನೆಸ್ಟ್ ರಿವ್ಯೂಸ್ನ ಕೊಡ್ತೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಖತಮ್
बाय बाय, टाटा, गुड बाय, गया. Keep supporting. Thank you. Radhe Radhe. Thank you so much.